ರಾಧಿಕಾ ಒಬ್ಬ ಸ್ವಾಮೀಜಿ ನೋಡಕ್ ಹೋಗ್ತೀನಿ ಅಂದಿದ್ಲು. ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ಅವಳು ಹಿಂದೆ ಮುಂದೆ ನೋಡದೆ ಏನ್ ಪೂಜೆ ಬೇಕಾದ್ರೂ ಮಾಡ್ತಾಳೆ. ಯಾರೋ ಅವಳು ಒಳ್ಳೆತನನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಆ ಸ್ವಾಮೀಜಿ ಹತ್ರ ಪೂಜೆ ಮಾಡಿಸಿ ತಾಯ್ತ ತಗೊಂಡ್ ಬರಕ್ ಹೋಗಿದ್ದಾಳೆ ಅನ್ಸುತ್ತೆ. ರಾತ್ರಿ 12 ಗಂಟೆ ಆದ್ರೂ ಇವಳು ಬರ್ದೇ ಇರೋದನ್ನ ನೋಡಿ ನಾನಿವ್ರನ್ನ ಹುಡ್ಕೊಂಡ್ ಬನ್ನಿ ಅಂತ ಕಳಿಸ್ದೆ. ಅಜ್ಜಿ, ತಪ್ಪೆಲ್ಲ ನಂದೆ. ನಾನೊಳ್ಳ ಹೋಗ್ಬಿಡ್ಬಾರ್ದಿತ್ತು. ಇದೊಂದ್ಸರಿ ಬಿಟ್ಬಿಡಿ. ಈ ಮುಂದೆ ಹೀಗಾಗ್ದಂಗೆ ನೋಡ್ಕೋತೀನಿ. ವಿಶಾಖತ್ಗೆ ಹೇಳಿದ್ರು ನೀವು ನಿನ್ನೆ ಯಾರೋ ಸ್ವಾಮೀಜಿ ನೋಡಕ್ ಹೋಗಿದ್ರಂತ. ನೀವು ಹಾಗೇನಾದರೂ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ಹೇಳಿ, ನಾನು ಬರ್ತೀನಿ ನಿಮ್ಮ ಜೊತೆ. ನನಗಿಲ್ಲಿ ಹೆಚ್ಚಿನ ಸ್ವಾಮೀಜಿಗಳು ಜ್ಯೋತಿಷಿಗಳು ಪರಿಚಯ ಇದೆ. ಯಾರು ಅಸಲಿ ಯಾರು ನಕಲಿ ಅಂತ ನನಗೆ ಗೊತ್ತಾಗುತ್ತೆ. ರುಕು, ರಾಧಿಕನ್ ಸ್ವಭಾವ, ಅವಳ ನಡತೆ ಬಗ್ಗೆ ನಮ್ಗೆ ಯಾವತ್ತೂ ಅನುಮಾನ ಬಂದಿಲ್ಲ. ಅವಳು ಆ ಥರ ಹುಡುಗಿನೂ ಅಲ್ಲ. ದೇವರು ಪರೀಕ್ಷೆ ಮಾಡ್ತಾನೆ. ಅವಳೇನೋ ಅವಳ ಅಕ್ಕನ ಮನೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ ಹೋದ್ಲು. ಅವಳ ಮನ್ಸಲ್ಲಿ ಕಲ್ಮಶ ಏನಿಲ್ವಲ್ಲ, ಅದಕ್ಕೆ ಅವಳೆಲ್ಲಾರನ್ನೂ ಒಳ್ಳೆಯವರು ಅಂತ ನಂಬಿಡ್ತಾಳೆ. ಅವಳು ಸ್ವಾಮೀಜಿ ಹತ್ರ ಹೋಗಿದ್ದು ಪೂಜೆ ಮಾಡಿಸಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ ಅತ್ತೆ. ಆದ್ರೆ ನಮಗೊಂದು ಮಾತು ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವಾ? ಅರ್ಧರಾತ್ರಿನಲ್ಲಿ ಒಂಟಿಯಾಗಿ ಮನೆ ಬಿಟ್ಟು ಹೋಗೋದು ತಪ್ಪಲ್ವಾ? ಅವಳಿಂದಾಗಿ ವಿಷ್ಣು ಬಾವ ವಿಶುನ ನಮ್ಮನ್ನ ಎಷ್ಟು ಕೆಟ್ಟದಾಗಿ ಆಡ್ಕೊಂಡ್ರು. ಅವಳು ಮಾಡಿದ ತಪ್ಪಿಗೆ ನಾವು ಮಾತು ಕೇಳೋ ಹಾಗಾಯ್ತು. ರುಕ್ಕು, ವಿಷ್ಣು ಮಾತಿನ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೇಬೇಡ. ರಾಧಿಕನ್ ಬಗ್ಗೆ ನನಗೆ ನಂಬಿಕೆ ಇದೆ. ಅವಳಿನ್ನೂ ಚಿಕ್ಕ ಹುಡುಗಿ, ಏನೋ ಇದೊಂದು ವಿಷಯದಲ್ಲಿ ತಪ್ಪು ಮಾಡಿದಾಳೆ. ಮುಂದೆ ತಿದ್ಕೋತಾಳ್ ಬಿಡು. ನಾನು ಆಲ್ಬಮ್ ವಿಡಿಯೋದಲ್ಲಿ ಆಕ್ಟ್ ಮಾಡಿರೋದು ವಿಷಯಕ್ಕೆ ಗೊತ್ತಾಗೋಗಿದೆ. ಹೌದಾ? ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ. ಅವರು ನಾನು ಆಕ್ಟಿಂಗ್ ಮಾಡಿರೋ ವಿಷಯ ಮನೇಲಿ ಎಲ್ರಿಗೂ ಹೇಳ್ತೀನಿ ಅಂತ ಹೇಳಿ ಹೆದರಿಸ್ತಾ ಇದ್ದಾರೆ. ನಾನು ಸುಳ್ಳು ಹೇಳಿ ಬಚಾವಾಗೋಕ್ ನೋಡ್ದೆ. ನೀನ್ ತುಂಬಾ ಸಕ್ಕದಾಗಿ ಆಕ್ಟ್ ಮಾಡ್ದೆ. ಅತ್ತೆಗೆ ಅಜ್ಜಿಗೆ ನಿನ್ನ ನೋಡಿ ಅಯ್ಯೋ ಪಾಪ ಅಂತ ಅನ್ಸ್ಬಿಡ್ತು. ಆದ್ರೆ ಅವರು ರಾಧಿಕಾ ಯಾವ ಸ್ವಾಮೀಜಿ ಹತ್ರ ಹೋಗಿದ್ಲು ಅಂತ ಮತ್ತಷ್ಟು ತನಿಖೆ ಮಾಡಿದ್ರೆ ನಾನೇನು ಉತ್ತರ ಕೊಡ್ಲಿ? ರಾಧಿಕಾ ನಾನು ಯಾವ ಸ್ವಾಮೀಜಿ ಹತ್ರನೂ ಹೋಗಿರಲಿಲ್ಲ ಅಂದ್ರೆ ಆಗೇನಾದ್ರೂ ಮಾಡಿದ್ರಾಯ್ತು ಬಿಡು. ಎಷ್ಟೇ ಕಷ್ಟ ಬರ್ಲಿ, ನೀನ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲೇಬೇಕು. ನಿನ್ ಕನ್ಸು ನನ್ಸಾಗ್ಬೇಕು. ನೋಡು, ನಿನ್ ದಾರಿಗೆ ಯಾರೇ ಅಡ್ಡ ಬರ್ಲಿ ಅವ್ರನ್ನೆಲ್ಲ ಪಕ್ಕಕ್ಕೆ ತಳ್ಳಿ ನೀನ್ ಮುಂದೆ ಹೋಗ್ಬೇಕು. ಸುಳ್ಳು ಹೇಳೋದು ಅಂದ್ರೆ ನೀರು ಕುಡಿದಷ್ಟು ಸುಲಭ ಅಲ್ವಾ ನಿಮ್ಗೆ? ನಿಮ್ ತಂಗಿ ಬಗ್ಗೆ ಇನ್ನೂ ಪಶ್ಚಾತ್ತಾಪ ಆಗಿಲ್ಲ ನಿಮ್ಗೆ. ಪಾಪ, ಅವಳು ನಿಮ್ಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾಳೆ. ಆದ್ರೂ ನಿಮ್ ಬಗ್ಗೆ ಒಂದು ಕೆಟ್ಟ ಮಾತು ಆಡ್ಲಿಲ್ಲ. ಎಲ್ಲ ನೋವು ನಿಮ್ಕೊಂಡು ಸುಮ್ಮನೆ ಇದ್ದಾಳೆ. ನಾನು ಮನೆಯವರ ಎದುರುಗಡೆ ನಿಮ್ಮ ಬಗ್ಗೆ ಏನು ಹೇಳ್ದೆ ಸುಮ್ಮನೆ ಇದ್ದೆ. ಅದು ನಿಮಗೋಸ್ಕರ ಅಲ್ಲ, ರಾಧಿಕನ್ಗೋಸ್ಕರ. ಅವಳು ನಿಮ್ಮ ಮರ್ಯಾದೆ ಉಳಿಸೋಕೆ ಪಡ್ತಿರೋ ಕಷ್ಟ ನೋಡಿ ನಾನು ಸುಮ್ಮನಾದೆ. ನಿಮ್ಮ ವಿಡಿಯೋ ರಿಲೀಸ್ ಆಗಲ್ಲ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಹೀಗಾಗಿದ್ದು ನಿಮ್ಗೊಂದು ಎಚ್ಚರಿಕೆ. ನಿಮ್ಮನ್ನು ನೀವೇ ತಿದ್ಕೋಬೇಕು. ಇನ್ನು ಮುಂದೆ ಬಚಾವ್ ಮಾಡೋಕ್ಕೆ ನಿಮ್ಮ ತಂಗಿ ಆಗಲಿ ನಾನಾಗಲಿ ಬರಲ್ಲ. ಏಕೆ